ಅಡ್ಮಿಟ್ ಬೇಕಾಗಿಲ್ಲ, ಡೇ ಕೇರ್ನಾಗೆ ಮಾಡ್ತೀವಿ. ಮುಂಜಾನೆ ಬಂದ್ರೆ ಇದು ಒಳ್ಳೆ ಡ್ರೈ ಐಯಿಂದ ಸಂಬಂಧ ಇದೆ, ಎರಡು ಬೇರೆ ಬೇರೆ ವಿಚಾರ. ಡ್ರೈ ಐ ಅಂದ್ರೆ ಕಣ್ಣಿನ ಒಣಗಿರ್ತೀವಿ, ಸರಳ ಮಾತನಾಡ್ಬೇಕಂದ್ರೆ ಕಣ್ಣಲ್ಲಿ ನೀರಿನ ಅಂಶ ಜಾಸ್ತಿ ಇರಲ್ಲ. ಸೊ ಡ್ರೈ ಐ ಇದ್ದಾಗ ನಾವು ಯಾವ ಆಪರೇಷನ್ ಮುಟ್ಟಲ್ಲ, ಇದು ಅಂತಲ್ಲ, ಬರೀ ಆಪರೇಷನ್ ಮಾಡಲ್ಲ. ಅದು ಡ್ರೈ ಐ ಸರಿಪಡಿಸಿ 1 ತಿಂಗಳ 1.5 ತಿಂಗಳ 15 ದಿನ ಅವ್ರಿಗೆ ಡ್ರಾಪ್ಸ್ ಕೊಡ್ತೀವಿ. ಡ್ರೈ ಐ ಸರಿಪಡಿಸಿ ಆದ್ಮೇಲೆ ನಾವು ಯಾವ ಆಪರೇಷನ್ ಇದ್ರೂ ಅವ್ರಿಗೆ ಮಾಡೋದು. ಇಲ್ಲಂತಂದ್ರೆ ಅವ್ರಿಗೆ ಆಪರೇಷನ್ ಸರಿ. ಇದು ಇಲ್ಲ, ಎರಡು ಬೇರೆ ಬೇರೆ ವಿಚಾರ. ಅಂತಂದ್ರೆ ಕಾರ್ನಿಯಾ ನೆವರ್ ಫಾರ್ಗಿವ್ಸ್ ಅಂತ ಇನ್ನೊಂದು ಧೂಳದು ಬಿದ್ದು ಕಣ್ಣಿಗೆ ಏನಾದ್ರು ರೆಟೈನೇ ಪ್ರಾಬ್ಲಮ್ ಆಗ್ಬೋದು. ಇದು ಲೆನ್ಸ್ ಕಣ್ಣಿನ ಒಳಗಿರ್ತದೆ. ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಏನಂತಂದ್ರೆ ಅದು ಕಣ್ಣಿನ ಮ್ಯಾಗೆ, ಅದು ದಿಕ್ಕದಿಂದ ಪ್ರಾಬ್ಲಮ್ ಆಗ್ತದೆ. ಸ್ವಲ್ಪ ಅನೈಜೀನಿಕ್ ಇರ್ತದೆ, ಇದು ಕಣ್ಣಿನ ಒಳಗಿರ್ತದೆ. ಸೇಫ್ಟಿ ಏನಾದ್ರು ಕ್ಲಾಸ್ ಯೂಸ್ ಮಾಡಿ ನಾವು ಹೇಳೋದು ಸೋಲಾರ್ ಎಕ್ಲಿಪ್ಸ್. ಅದು ಕಣ್ಣಿನ ಮೇಲೆ ಬರೋದು ಸಾರು ಹಾಕಿಲ್ಲಂತೆ ಸೋಲಾರ್ ಮ್ಯಾಕ್ಯುಲೋಪತಿ ಅಂತ 40 ಮ್ಯಾಕ್ಯುಲೋಪತಿ. ಇದು ಮೈನಸ್ ನಮ್ಮಲ್ಲಿ ಸಿದ್ಧಿಗಟ್ಟಿ ಅವರು ಭಾಳ ಚೆನ್ನಾಗಿ ವಿವರಣೆ ಮಾಡಿದ್ರು. ಇದ್ರ ಬಗ್ಗೆ ಅವೇರ್ನೆಸ್ ಯಾಕೆ ಕೊಡಬೇಕಂತಂದ್ರೆ ಈಗ ನಮ್ಮ ಏನಿದು ಬೇಸಿಕಲಿ ಅಂತಂದ್ರೆ ದಿಸ್ ಇಸ್ ನಿಮ್ಗೆ ಕನ್ನಡಕ ನಂಬರ್ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಕಣ್ಣಿನ ಪ್ರಿಸೈಸ್ ಮೆಜರ್ಮೆಂಟ್ಸ್ ಒಂದು 3-4 ಎಕ್ವಿಪ್ಮೆಂಟ್ ಇಂದ ಕಂಪ್ಲೀಟ್ ಪ್ರಿಸೈಸ್ ಮೆಜರ್ಮೆಂಟ್ ಮಾಡಿ ವಿ ಪ್ಲೇಸ್ ಆರ್ಡರ್ ಫಾರ್ ಅ ಲೆನ್ಸ್. ಇದು ಎಲ್ಲ ಬಯೋಮೀಟರ್ ಅಂತೀವಿ. ಕಣ್ಣಿಂದು ಎಷ್ಟು ಉದ್ದ ಇದೆ ನಿಮ್ಮ ಕಣ್ಣು ನಿಮ್ದು ಎಷ್ಟು ಅಗಲ ಇದೆ, ವೈಟ್ ಟು ವೈಟ್ ಡಯಾಮೀಟರ್ ಅಂತೀವಿ. ಇದೆಲ್ಲ ತಗೊಂಡು ಈ ಥರ ವಿ ಗೆಟ್ ಎ ಶೀಟ್ ಆಫ್ ವ್ಯಾಲ್ಯೂಸ್. ಇದರಿಂದ ವಿ ಪ್ಲೇಸ್ ಆರ್ಡರ್ ಫಾರ್ ಲೆನ್ಸ್. ಒಂದು 3-4 ಕಂಪ್ನಿ ಇದಾವೆ, ವರ್ಲ್ಡಲ್ಲಿ 3-4 ಕಂಪ್ನಿ ಇದಾವೆ. ಅದರಲ್ಲಿ ಇಂಡಿಯಾದಲ್ಲಿ ಒಂದು ಚೆನ್ನಾಗಿ ಒಂದು ರಿಲಯಬಲ್ ಕಂಪ್ನಿ ಇದೆ ವಿಚ್ ಇಸ್ ಮೇಕಿಂಗ್ the prices which are very affordable for Indian population and quality is world class. So our company we place an order for a lens. Our lens order ಮಾಡಿದ್ದು ಒಂದು 7 days to 10 days. 7 days to 10 days ಅದು ಸ್ಪೆಸಿಫಿಕ್ ಇರುತ್ತೆ ಲೆನ್ಸ್. ಈ ಪೇಷಂಟ್ ಕಣ್ಣಿಗೆ ಅಳತೆ ಮಾಡಿದ್ವಿ ಅಂದರೆ ಇದೇ ಪೇಷಂಟ್ ಮಾತ್ರ ಹಾಕ್ಬೋದು. ಅವ್ರದ್ದೆಲ್ಲ ಮೆಜರ್ಮೆಂಟ್ ತಗೊಂಡು ಲೆನ್ಸ್ ಆರ್ಡರ್ ಮಾಡಿರ್ತೀವಿ. ಸೊ ಲೆನ್ಸ್ ಆರ್ಡರ್ ಮಾಡಿದ್ದು ಒಂದು 7 to 10 ಡೇಸಿಗೆ ಅದು ಲೆನ್ಸ್ ನಮ್ಗೆ ಡೆಲಿವರ್ ಆಗುತ್ತೆ. ಆದ ತಕ್ಷಣ ದಿಸ್ ಇಸ್ ಅ ಸ್ಮಾಲ್ procedure of lens manufacturing where lens is entirely custom made so that it fits perfectly to the patient needs. So ಮಾಡಿದ್ದು ಒಂದು 7 ಡೇಸಿಗೆ ಅದು ಲೆನ್ಸ್ ಆಗುತ್ತೆ. ಅದಕ್ಕೆ ಅಂತೀವಿ ಒನ್ ಸೈಜ್ ಡಸ್ ನಾಟ್ ಫಿಟ್ ಆಲ್ ಅಂತ ಹೇಳಿ. ಸೊ ಮಾಡಿ ಒಂದು ಚಿಕ್ಕ ಆಪರೇಷನ್ ಮೂಲಕ ಆ ಲೆನ್ಸ್ನ ನಾವು ಕಣ್ಣು ಒಳಗಡೆ ಪರ್ಮನೆಂಟ್ ಆಗಿ ಇಂಪ್ಲಾಂಟ್ ಮಾಡೋದು. ಯಾವ ಥರ ಇವ್ರದ್ದು ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ತಿದ್ದೀರಲ್ಲ, ನೀವು ಕಾಂಟ್ಯಾಕ್ಟ್ ಲೆನ್ಸ್ ಕೇಳಿರ್ಬೋದು. ಈ ಲೆನ್ಸ್ನ ಪರ್ಮನೆಂಟ್ ಆಗಿ ಕಣ್ಣಲ್ಲಿ ಇಂಪ್ಲಾಂಟ್ ಮಾಡಬೇಕು. ಒನ್ಸ್ ದ ಲೆನ್ಸ್ ಇಸ್ ಇಂಪ್ಲಾಂಟೆಡ್, ಆ ಪೇಷಂಟ್ ಏನು ಕನ್ನಡಕ ಪವರ್ ಇರಲಿ, ಎಷ್ಟೇ ಕನ್ನಡಕ ಪವರ್ ಇರಲಿ, ಇದರಿಂದ ನಾವು ಸುಮಾರು -30 ವರೆಗೆ 30 ವರೆಗೆ ಯಾರಿಗೆ ಕನ್ನಡಕ ನಂಬರ್ ಇದೆ ಅದನ್ನು ಸರಿಪಡಿಸ್ತೀವಿ. ಇದೊಂದು ಸ್ಮಾಲ್ ಟೆಸ್ಟಿಮೋನಿಯಲ್ ವಿಡಿಯೋ ಆಫ್ ದ ಬೆನಿಫಿಷರಿ. ಸೊ ಮೇನ್ಲಿ ಈ ಪ್ರೊಸೀಜರ್ಗೆ ಏನು ಈ ಮುಂಚೆ ಏನಿರ್ತಿತ್ತು, ಇದು ಸುಮಾರು ಸ್ಟಾರ್ಟ್ ಆಗಿದ್ದು 2014 ಸ್ಟಾರ್ಟ್ ಆಗಿದೆ ಇದು ಮಾಡೋದು. ಸೊ ಪೀಪಲ್ ಹ್ಯಾಡ್ ಟು ಗೋ ಟು ಹೈದ್ರಾಬಾದ್ ಅವರ್ ಬ್ಯಾಂಗ್ಳೂರ್ ಅಲ್ಲಲ್ಲಿ ಪ್ಲೇಸಸ್ಸಿಗೆ ಹೋಗಿ ದೇ ಹ್ಯಾಡ್ ಟು ಅಂಡರ್ಗೋ ಪ್ರೊಸೀಜರ್ ಮಾಡಿಸ್ಬೇಕಾಗುತ್ತೆ. ಪ್ಲಸ್ ನಮ್ಮ ಜನರಿಗೆ ಅದು ನಾಲೆಜ್ ಇರಲಿಲ್ಲ. ಎಷ್ಟೋ ಜನರು ಹೇಗೆ ನಂದು ಇದೇನಪ್ಪ ದೃಷ್ಟಿನೇ ಎಷ್ಟೇ ಇರುತ್ತೇನೋ, ನಂದು ಕಣ್ಣು ಎಷ್ಟೇ ಇರುತ್ತೇನೋ ಅಂತೇಳಿ ಇದರಲ್ಲಿ ನಾನು ಜೀವನ ಮಾಡಬೇಕೇನೋ ಅಂತೇಳಿ ಒಂದು ಅಭಿಪ್ರಾಯದಿಂದ ಬದುಕ್ತಿದ್ವಿ. ಸೊ ವಿತ್ ಯುವರ್ ಹೆಲ್ಪ್ ಆ್ಯಂಡ್ ವಿತ್ ನಿಮ್ದು ನೀಡ್ ರೀಚ್ ನಿಮ್ಮ ನೆಟ್ವರ್ಕಿಂಗಿಂದ ವಿ ವಾಂಟ್
this information to reach as much as people as possible and as many people should be beneficial of this. ಮುಂಚೆ Hyderabad factory where the prices were around 30% more than what our prices are currently in Gulbarga. So plus for travel expenses. So all these world class services are now available in Kalburgi. And that is one of the best. ಏನು ಸರ್ ಮಿನಿಮಮ್ ಎಷ್ಟು ಇರ್ಬೋದು -5, -6, -7 ಮಿನಿಮಮ್ ಎಷ್ಟು ಆಪರೇಟ್ ಮಾಡ್ಬೋದು? ಮಿನಿಮಮ್ ಯೂಶಲಿ ನಾವು ಇದು ರೆಕಮೆಂಡ್ ಮಾಡ್ತೀವಿ -5 ಇಂದ ಜಾಸ್ತಿ ಇದ್ದವರಿಗೆ ರೆಕಮೆಂಡ್ ಮಾಡ್ತೀವಿ. -5 ಇಂದ ಜಾಸ್ತಿ ಇದ್ದವರಿಗೆ ರೆಕಮೆಂಡ್ ಮಾಡ್ತೀವಿ. ಯೂಶಲಿ 1-2 ಲೆನ್ಸ್ ಬರುತ್ತೆ, ಬಟ್ 1-2 ಇದ್ದವರಿಗೆ ಇನ್ನೂ ಒಂದು ಲಾಸಿಕ್ ಅಂತ ಪ್ರೆಷರ್ ಬರುತ್ತೆ, ಅದು ಹೇಳ್ತೀವಿ. ಬಟ್ ಯಾರಿಗೆ -5 ಇರುತ್ತಲ್ಲ ಅವ್ರಿಗೆ ಲಾಸಿಕ್ ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ನಾವು ಇದು ರೆಕಮೆಂಡ್ ಮಾಡ್ತೀವಿ. ಅಪ್ ಟು -30 ವರೆಗೆ ಮಾಡ್ಬೋದು. -30 ವರೆಗೆ ಮಾಡ್ಬೋದು. ಒಂದ್ಸರಿ ಯೂಸ್ ಮಾಡಿ ಎಷ್ಟು ವರ್ಷ ಇದಾಗುತ್ತೆ? ಇದು ಒನ್ಸ್ ನೀವು ಯೂಶಲಿ ಹೇಗಂತಂದ್ರೆ ವಿ ರೆಕಮೆಂಡ್ ದಿಸ್ ಫಾರ್ ಪೀಪಲ್ ಅಬೌವ್ 23 ವರ್ಷದಕ್ಕಿಂತ ಜಾಸ್ತಿ ಇದ್ದವರಿಗೆ ರೆಕಮೆಂಡ್ ಮಾಡ್ತೀವಿ. ಯಾಕಂದ್ರೆ 23 ವರ್ಷದಿಂದ ಕನ್ನಡಕ ನಂಬರ್ ಚೇಂಜ್ ಆಗಲ್ಲ. 23 ವರ್ಷದಿಂದ 60-70 ವರ್ಷದವರೆಗೆ ಕನ್ನಡಕ ನಂಬರ್ ಚೇಂಜ್ ಆಗಲ್ಲ. ಸೊ 60-70 ವರ್ಷಕ್ಕೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಪರೆ ಬರುತ್ತೆ. ಸೊ ಒನ್ಸ್ ಪರೆ ಬಂತು ಅಂತಂದ್ರೆ ಪರೆ ಆಪರೇಷನ್ ಮಾಡಿದಾಗ ಈ ಲೆನ್ಸ್ ತೆಗೆದು ಅವಾಗ ಪರೆಗೆ ಏನು ಲೆನ್ಸ್ ಇದೆ ಅದು ಇಂಪ್ಲಾಂಟ್ ಮಾಡಿದ್ರೆ 20-25 ವರ್ಷ 30 ವರ್ಷವರೆಗೂ ಏನು ಇದು ಮಾಡಲ್ಲ, ಏನು ಆಗಲ್ಲ. ಕಣ್ಣಿ ಇನ್ಫೆಕ್ಷನ್ ಏನಿಲ್ಲ, ಎಲ್ಲ ಪ್ರಿಕಾಷನ್ಸ್ ತಗೊಂಡ್ರೆ ಫುಲ್ ಪ್ರೂಫ್ ರಿಸಲ್ಟ್ಸ್, ಏನು ಇನ್ಫೆಕ್ಷನ್ಸ್ ಇರಲ್ಲ, ಏನು ಇರಲ್ಲ. ಈಗ ಕಣ್ಣು ದೊಡ್ಡದಾದಾಗ ಬೇರೆ ಸೈಜ್ ವೇರಿಯೇಷನ್ ಆದಾಗ ಏನಾದರೂ ಪ್ರಾಬ್ಲಮ್ ಆಗಲ್ಲ? ಅದೇ 23 ವರ್ಷ ಅಂತ ಏನಂದಲ್ಲ, ಕಣ್ಣು ಏನು ಬೆಳೆಯುತ್ತೆ 23 ವರ್ಷ ತನಕ ಬೆಳೆಯುತ್ತೆ. ಒಳ್ಳೆ ಕ್ವಶನ್ ಕೇಳಿದೆ. 23 ವರ್ಷ ತನಕ ಬೆಳೆಯುತ್ತೆ. ಸೊ ನಾವು ಅದಕ್ಕೆ ಪೇಷಂಟಿಗೆ ಅಬ್ಸರ್ವೇಷನ್ ಇರ್ತೀವಿ. 1 ಇಯರ್ ಪೇಷಂಟಿಗೆ ಅಬ್ಸರ್ವ್ ಮಾಡ್ತೀವಿ. 1 ಇಯರ್ ಅವ್ರ ಕನ್ನಡಕ ನಂಬರ್ ಚೇಂಜ್ ಆಗಿರ್ಬಾರ್ದು. 1 ಇಯರ್ ನಾವು ಇವತ್ತೇ ಬಂದಿದ್ದಾರೆ ಅಂತಂದ್ರೆ ಇವತ್ತೇ ಹಾಕಲ್ಲ. ಅಟ್ಲೀಸ್ಟ್ 6 ಮಂತ್ಸ್ ನೋಡ್ತೀವಿ. ಇಲ್ಲ ಅಂತಂದ್ರೆ 6 ಮಂತ್ಸ್ ಹಳೆ ಕನ್ನಡಕ ಇದ್ರೆ ನೋಡ್ತೀವಿ. 6 ತಿಂಗಳು ಇಲ್ಲಾಂದ್ರೆ 1 ವರ್ಷವರೆಗೆ ಅವ್ರ ಕನ್ನಡಕ ನಂಬರ್ ಚೇಂಜ್ ಆಗಿರ್ಬಾರ್ದು. ಕನ್ನಡಕ ನಂಬರ್ ಚೇಂಜ್ ಆಗಿತ್ತು ಅಂದ್ರೆ ಮತ್ತೊಂದು 6 ಮಂತ್ಸ್ ಬೇಕು. ಸೊ ಮತ್ತೊಂದು 6 ಮಂತ್ಸ್ ಕನ್ನಡಕ ನಂಬರ್ ಚೇಂಜ್ ಆಗಿರ್ಬಾರ್ದು. ಎರಡು ಕಡೆ ಹಾಕ್ಬೋದು. ಒಂದು